ಸಿಹಿ ಹಯಗ್ರೀವ ಹೆಸರೇ ಹೇಳುವಂತೆ ಇದು ಪ್ರಸಾದ ರೂಪದಲ್ಲಿ ಮಾಡ್ತಾರೆ. ಕಡಲೆಬೇಳೆಯಿಂದ ಮಾಡುವ ಈ ಹಯಗ್ರೀವ, ಇದಕ್ಕೆ ಎಷ್ಟೆಷ್ಟು ಕಡಲೆಬೇಳೆ ತೆಗೆದುಕೊಳ್ತೇವೆ, ಎಷ್ಟು ಬೆಲ್ಲ, ಸರಿ ವಿವರವಾಗಿ ಇದರಲ್ಲಿ ನಾನು ತಿಳಿಸಿ ಹೇಳಿದ್ದೇನೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇಲ್ಲಿ ನಾನೀಗ ಒಂದು 2 ಚಮಚದಷ್ಟು ಸೋನಾ ಮಸೂರಿ ಅಕ್ಕಿ ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು 1 ಗಂಟೆ ನೆನೆ ಹಾಕಿದ್ದೇನೆ. ಅದೇ ರೀತಿ 1 ಕಪ್ಪಿನಷ್ಟು ಕಡಲೆಬೇಳೆ ಕೂಡ ತೆಗೆದುಕೊಂಡಿದ್ದೇನೆ. ಕಡಲೆಬೇಳೆಯನ್ನು ಅಷ್ಟೇ 2-3 ಸಲ ತೊಳೆದು 1 ಗಂಟೆ ನೆನೆ ಹಾಕಿದ್ದೇನೆ. ಎರಡನ್ನು ಒಟ್ಟಿಗೆ ನೆನೆ ಹಾಕ್ಬೋದು, ನಾನು ಬೇರೆ ಬೇರೆ ಹಾಕಿಟ್ಟಿದ್ದೇನೆ. ನೋಡಿ, ಚೆನ್ನಾಗಿ ತೊಳಿಬೇಕು. 1 ಗಂಟೆ ಅಥವಾ ಅರ್ಧ ಗಂಟೆ ಕನಿಷ್ಠ ಇಡಲೇಬೇಕು ಇದನ್ನು ನೆನೆಯಲಿಕ್ಕೆ. ನೋಡಿ, ಚೆನ್ನಾಗಿ ನೆಂದಿದೆ. ಈಗ ನಾನೀಗ ಒಂದು ಸಣ್ಣ ಕುಕ್ಕರ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಇದರ ನೀರನ್ನೆಲ್ಲ ಬಸಿದು ಕಡಲೆಬೇಳೆಯನ್ನು ಹಾಕಿದ್ದೇನೆ. ನೋಡಿ, 1 ಕಪ್ ಕಡಲೆಬೇಳೆಗೆ 2 ಕಪ್ಪಿನಷ್ಟು ನೀರು ಹಾಕಿದ್ದೇನೆ. ಅದೇ ಕಪ್ಪಲ್ಲಿ ನೆನೆಸಿಟ್ಟ 2 ಚಮಚ ಅಕ್ಕಿಯನ್ನು ಹಾಕಿದ್ದೇನೆ. ಈಗ ಮುಚ್ಚಳ ಮುಚ್ಚಿ ಒಂದು 5 ವಿಜಿಲ್ ಕೂಗಿಸುವ. ಯಾಕಂದರೆ ಕಡಲೆಬೇಳೆ ಚೆನ್ನಾಗಿ ಬೇಯಬೇಕು, ಕೈಯಲ್ಲಿ ಮುಟ್ಟುವಾಗ ಮೆತ್ತಗೆ ಆಗಬೇಕದು ಅಷ್ಟು. ಈಗ ನೋಡಿ, 1.5 ಕಪ್ಪಿನಷ್ಟು ಬೆಲ್ಲ ತೆಗೆದುಕೊಂಡಿದ್ದೇನೆ ನಾನು. ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಇದನ್ನೀಗ ನಾವು ಬಿಸಿಯಾಗಲಿಕ್ಕೆ ಇಡುವ. ಬೆಲ್ಲ ಕರಗುವವರೆಗೆ ಬಿಸಿಯಾಗಲಿಕ್ಕಿಟ್ರೆ ಸಾಕು. ಯಾಕಂದರೆ ಗಟ್ಟಿ ಬೆಲ್ಲದಲ್ಲಿ ಕಲ್ಲು ಎಲ್ಲ ಇರ್ತದೆ ನೋಡಿ, ಕಸ ಎಲ್ಲ. ಅದಕ್ಕಾಗಿ ಕುದಿಸಿ ನಂತರ ಸೋಸುವ. ಈಗ ಒಂದು ಸೌಟಿಗೆ ನಾನೀಗ ಒಂದು 2 ಚಮಚದಷ್ಟು ತುಪ್ಪ ಹಾಕ್ತೇನೆ. ಜಾಸ್ತಿ ತುಪ್ಪ ಸಹ ಹಾಕ್ಕೊಳ್ಬೋದು, ರುಚಿಯಾಗ್ತದೆ. ನಾನು 2 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಈಗ ಸಣ್ಣದಾಗಿ ಕಟ್ ಮಾಡಿದ ಗೋಡಂಬಿಯನ್ನು ಹಾಕಿದ್ದೇನೆ. ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಹುರಿಯುವ ಇದನ್ನು. ಇದರೊಟ್ಟಿಗೆ 1 ಟೇಬಲ್ ಸ್ಪೂನ್ ದ್ರಾಕ್ಷಿ, ಒಣ ದ್ರಾಕ್ಷಿ ಕೂಡ ಹಾಕ್ತೇನೆ ನಾನೀಗ. ನೋಡಿ, ಅದೇ ರೀತಿ ಇದು 4-5 ಚಮಚದಷ್ಟು, ದೊಡ್ಡ ಚಮಚದಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಸಹ ತುಪ್ಪದಲ್ಲಿ ಈಗ ನಾವು ಹುರಿಯುವ. ತೆಂಗಿನ ತುರಿ ತುಪ್ಪದೊಟ್ಟಿಗೆ ಹುರಿದಾಗ ಒಳ್ಳೆ ಪರಿಮಳ ಬರ್ತದೆ. ಅಷ್ಟರವರೆಗೆ ನಾವು ಮೆಲ್ಲ ಉರಿಯಲ್ಲಿ ಹುರಿಯುವ. ಈಗ ಒಂದು 2 ಚಮಚದಷ್ಟು ಗಸೆಗಸೆಯನ್ನು ನಾನು ಹಾಕ್ತಾ ಇದ್ದೇನೆ. ತೆಂಗಿನ ತುರಿ ಮತ್ತು ಡ್ರೈ ಫ್ರೂಟ್ಸಿನೊಟ್ಟಿಗೆ ಗಸೆಗಸೆಯನ್ನು ಸಹ ಒಟ್ಟಿಗೆ ನಾನು ಹುರಿತಾ ಇದ್ದೇನೆ. ಸ್ವಲ್ಪ ತೆಂಗಿನ ತುರಿ ಕ್ರಿಸ್ಪ್ ಆಗ್ತದೆ, ಅದರೊಟ್ಟಿಗೆ ಒಳ್ಳೆ ಪರಿಮಳ ಕೂಡ ಬರ್ತದೆ. ಫ್ರೆಂಡ್ಸ್, ನೀವು ಮೊದಲನೇ ಸಲ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ, ಈಗ 5 ವಿಜಿಲ್ ಹಾಕಿದ ನಂತರ ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಮುಚ್ಚಳ ತೆಗೆದೆ ನಾನು. ನೋಡಿ, ಈಗ ಕಡಲೆಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿದೆ. ಈಗ ಈ 1-2 ಸಲ ಈ ರೀತಿ ತಿರುಗಿಸಿದರೆ ಸಾಕು. ಈಗ ನೋಡಿ, ನಾವು ರೆಡಿ ಮಾಡಿಟ್ಟ ಬೆಲ್ಲ ಇದೆ ನೋಡಿ, ಅದನ್ನೀಗ ನಾನು ಸೋಸಿ ಬೆಲ್ಲದ ನೀರನ್ನು ಹಾಕ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಬದಿಯಲ್ಲೇ ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿದರೆ ನಾಳೆ ಹಾಕುವ ವಿಡಿಯೋ ನಿಮಗೆ ತಕ್ಷಣ ಬರ್ತದೆ ಅದು. ನೋಡಿ, ಬೆಲ್ಲದ ನೀರು ಹಾಕಿದ ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ನಾನೀಗ ಮಧ್ಯಮ ಉರಿಯಲ್ಲೇ ಇಟ್ಟಿದ್ದೇನೆ. ಸ್ವಲ್ಪ ನೀರಿದೆ ಇದೀಗ, ಅಂದರೆ ಬೆಲ್ಲದ ನೀರು ಹಾಕಿದ್ದೇವೆ ನೋಡಿ. ಹಾಗಾಗಿ ಇದೇ ಅಳತೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ ದಯವಿಟ್ಟು. ನೋಡಿ, ಈಗ ನಾನು ಹುರಿದಿಟ್ಟ ತೆಂಗಿನ ತುರಿ, ಗಸಗಸೆ ಮತ್ತು ಗೋಡಂಬಿ ದ್ರಾಕ್ಷಿಯ ಮಿಶ್ರಣವನ್ನು ಹಾಕಿದ್ದೇನೆ ಇದಕ್ಕೆ. ಇದೀಗ ಆಲ್ಮೋಸ್ಟ್ ಆಗ್ತಾ ಬಂತು. ಒಂದು 4-5 ನಿಮಿಷ ಮಧ್ಯಮ ಉರಿಯಲ್ಲಿ ಹುರಿದ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ. ಇದು ತುಂಬ ಗಟ್ಟಿ ಸಹ ಆಗೋದು ಬೇಡ ಈಗ. ಮತ್ತು ನೋಡಿ, 1 ಚಮಚದಷ್ಟು ಈಗ ಏಲಕ್ಕಿ ಪುಡಿಯನ್ನು ಹಾಕಿದ್ದೇನೆ ನಾನು. ಸ್ವಲ್ಪ ಇಷ್ಟೇ ಇದ್ದರೆ ಒಂದು ಅರ್ಧ ಗಂಟೆ ಬಿಟ್ಟು ನಾವು ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಬಿಟ್ಟು ತೆಗೆದ್ರೆ ಅದು ಚೆನ್ನಾಗಿ ಗಟ್ಟಿಯಾಗಿರ್ತದೆ. ನೋಡಿ ಫ್ರೆಂಡ್ಸ್, ಅರ್ಧ ಗಂಟೆ ನಂತರ ನಾನೀಗ ನೋಡಿದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಬಣ್ಣ ಎಲ್ಲ. ಕಪ್ಪು ಬೆಲ್ಲ ಹಾಕಿದರೆ ಸ್ವಲ್ಪ ಕಲರ್ ಡಾರ್ಕ್ ಬರ್ತದೆ. ನಾನೀಗ ಅಚ್ಚು ಇರುವ ದೊಡ್ಡ ಗಾತ್ರದ ಬೆಲ್ಲ ಹಾಕಿದ್ದೇನೆ. ಹಾಗಾದರೆ ನಿಮಗೆ ಈ ಹಯಗ್ರೀವ ಮಾಡಿದ್ದು ಇಷ್ಟ ಆಗಿದೆ ಅನ್ನಿಸ್ತದೆ. ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಒಂದು ಸಲ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿ ಬರ್ತದೆ ಇದು. ನಾಳೆ ಮತ್ತೆ ಭೇಟಿ ಆಗುವ. ಧನ್ಯವಾದ.